ಎಸ್ 5ನೇ ಬಾರಿ ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಸತತವಾಗಿ ಹೊನಲು ಬೆಳಕಿನ ಪಂದ್ಯಾಕೂಟಗಳು ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ನಿನ್ನೆ ದಿನದಂದು ಎಲ್ಲ ಪಂದ್ಯಗಳು ಮುಕ್ತಾಯಗೊಂಡು ಇಂದಿನ ದಿನಕ್ಕೆ ಪ್ರೇರಣೆಯನ್ನು ಕಾಣ್ತಾ ಇದೆ. ನೋಡ ಯಾರಾಗ್ತಾರೆ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ರ ವಿಜಯೋತ್ಸವ. ವಿನಯ್ ಕುಮಾರ್ ಈತನ ಮತ್ತೊಮ್ಮೆ ಬಿರುಸಿನ ಬೀಸುವಂತಕ್ಕೆ ಕೈ ಹಾಕ್ತಾ ಇದ್ದಾರೆ. ಬಟ್ ಇಷ್ಟು ಡಾಟೆಡ್ ಡೆಲಿವರಿ ವಿನಯ್ ಕುಮಾರ್ ಚುಕ್ಕಿ ಎಸೆತ. ಮುನ್ರಾಜಣ್ಣ ಅವರು ಟಾಸ್ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಬೇಕು. ಮುನ್ರಾಜಣ್ಣ ಅವರು ಈ ಒಂದು ಮ್ಯಾಚ್ನ ಗಜಪಡೆ ಚನ್ನಸಂದ್ರ ವರ್ಸಸ್ ತ್ರಿಬಲ್-ಸಿ ಪರವಾಗಿ ಮುನ್ರಾಜಣ್ಣ ಅವರು ಈ ಒಂದು ಟಾಸ್ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾ ಬಂತು ನೋಡಿ ಇಲ್ಲಿ ಬ್ಯಾಕ್ ಶಾಟ್, ಅದು ಕೂಡ ಲೋಚನ್ ದಾಂಡಿನಿಂದ ಅನುಭವದ ಸಿಕ್ಸರ್. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಹೊಡೆದಂತ ಇದು ಗಗನ ಚುಂಬಿ ಷಟ್ಕ. ಮೊದಲನೆಯ ಬಿಗಿ ಸಿಕ್ಸರ್ ಕೂಡ ಇದಾಗ್ತಾ ಇದೆ. ನಾರಾಯಣ ಸ್ವಾಮಿ ತ್ರಿಬಲ್-ಸಿ ನಾರಾಯಣ ಸ್ವಾಮಿ ಅಣ್ಣ ಅವರು ಟಾಸ್ ಕಾರ್ಯಕ್ರಮನ ಮಾಡಿಕೊಡ್ತಾ ಇದ್ದಾರೆ. ತ್ರಿಬಲ್-ಸಿ ಕ್ಯಾಪ್ಟನ್ ಪ್ಲೀಸ್, ತ್ರಿಬಲ್-ಸಿ ಕ್ಯಾಪ್ಟನ್ ಬನ್ನಿ ಸರ್. ಟಾಸ್ ಕಾರ್ಯಕ್ರಮಕ್ಕಾಗಿ ನಮ್ಮ ಹಿರಿಯ ಯುವ ಮುಖಂಡರಾದಂಥ ನಾರಾಯಣ ಸ್ವಾಮಿ ಅವರು ಕಾಯ್ತಾ ಇದ್ದಾರೆ. ಕಲ್ಲಂಗಡಿಯನ್ನು ಯಾರು ನೀನು ತರಿಸಿರದ ತಗೊಂಬರ್ತಾ ಇದಾರೆ ಟೀಮ್ ಅವರ? ಸರ್ ಏನು ಸರ್ ಬಿಸಿಲು ಜಾಸ್ತಿ ಇದೆ ಸರ್, ಕಲ್ಲಂಗಡಿ ಅನ್ಕೊಡಿ. ಪೀಸ್ 20 ಸರ್, ದಯವಿಟ್ಟು ನಮ್ಮ ಹತ್ರ ಎಲ್ಲ ಕಾಸಿಲ್ಲ ಸರ್. 30 ಬೇಡ ಸರ್. ಹಾಂ ಖಂಡಿತ ಸರ್, ಹಾಂ ಬರ್ತೀನಿ ಸರ್. ಹಾಂ ನೋಡಿ ಇಲ್ಲಿ ಮತ್ತೊಂದು ಗಾಡಿ ಕೀ ಸಿಕ್ಕಿದೆ. ನಿನ್ನೆ ಸೇಮ್ ಗಾಡಿ ಥರನೇ ಇದೆ ಇದು. ಇದು ಡಿಯೋ ಗಾಡಿನ ಏನೋ ಗೊತ್ತಿಲ್ಲ. ರೆಡ್ ಕಲರ್ ಕೀ ಚೈನ್ ಇದೆ. ಆಕ್ಟಿವ್ ಹೊಂಡಾ ಅದು ಕೀ ಸಿಕ್ಕಿದೆ. ಇಲ್ಲಿ ಯಾರಾದರೂ ಕಳ್ಕೊಂಡಿದ್ರೆ ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಇರುತ್ತೆ, ಬಂದು ತೊಗೊಳ್ಳಿ. ಓ ಇಟ್ಸ್ ವೈಟ್ ಬಾಲ್. ಓಕೆ ತ್ರಿಬಲ್-ಸಿ ಕ್ಯಾಪ್ಟನ್ ಲಂಗೋರಿ ಮುಖವಾಗಿ ಸಿಕ್ಸರ್. ಎಸ್ ರೂಪೇಶ್ ಈತನ ಮಧ್ಯೆ ವೈಡ್ ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ದಾರೆ. 2ನೇ ವೈಡ್ ಕೂಡ ಈ ಒಂದು ಓವರ್ನಲ್ಲಿ ಕಂಡು ಬರ್ತಾ ಇದೆ. ಒಟ್ಟುಗಳು 18 runs. The required run is 95. ಬಹಳಷ್ಟು ಸುಂದರತೆ ಸ್ಕಾರಿಕೆ ನೋಡಿ. ಇಲ್ಲಿ ಲೆಗ್ ಬೈಸ್ ಮಾದರಿಯಲ್ಲಿ ಓಟ್ಗಳು ಬರ್ತಾ ಇಲ್ಲ, ಡಾಟೆಡ್ ಡೆಲಿವರಿ ಆಗ್ತಾ ಇದೆ.
ವಿನಯ್ ಕುಮಾರ್ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಆಟಗಾರನಿಗೆ. ಎಸ್, ನೋಡೋಣ ಎಷ್ಟೊಂದು ಮಟ್ಟಕ್ಕೆ ಒಂದು ಪಂದ್ಯಾಟದ ಓಟುಗಳನ್ನು ಕಲೆ ಹಾಕ್ತಾರೆ ಅಂತ. ಯಾಕಂದ್ರೆ 113ರ ಟಾರ್ಗೆಟ್, ಒಂದು ಬೃಹದಾಕಾರದ ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾದ್ರೆ ಬಿರುಸಿನ ಓಟುಗಳಿಗೆ ಕೈ ಹಾಕಬೇಕಾಗ್ತದೆ. 18 ಓಟುಗಳು, 18. ಮತ್ತೊಮ್ಮೆ ಬೀಸುವಂತ ಪ್ರಯತ್ನ ಮಾಡ್ತಾ ಇದಾರೆ, ಬಟ್ ಯಾವುದೇ ಒಂದು ಯೂಸ್ ಪ್ರಯತ್ನವಾಗ್ತಾ ಇಲ್ಲ. ಇಲ್ಲಿ ಪ್ರತಿಫಲ ಸಿಗ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಚುಕ್ಕೆ ಎಸೆತಗಳು ಮಾರ್ಪಾಡಾಗ್ತಾ ಇದೆ. ಲಾಸ್ಟ್ 3 ಎಸೆತ ಬಾಕಿ ಉಳಿದ. ಲಾಸ್ಟ್ 3 balls to go. ಎರಡನೇ ಚಾಲ್ತಿಯಲ್ಲಿ ಅನುಭವದ ಎಸೆಗಾರಿಕೆ, ಒಂದು ಸಿಕ್ಸರ್ ಅನ್ನು ಕೊಟ್ಟರು ಸಹ ಇನ್ನುಳಿದ ಎಸೆಗಾರಿಕೆ ಡಾಟೆಡ್ ಆಗ್ತಾ ಇದೆ. ಸ್ಟ್ಯಾಂಡ್ ಅಂಡ್ ಅಲವಾ ವೇಣು ರೆಡ್ಡಿ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಹೊಡೆದಂತ ಸಿಕ್ಸರ್ ಮುಖಾಂತರವಾಗಿ ಎರಡನೇ ಸಿಕ್ಸರ್ ಕೂಡ ಅವರ ಖಾತೆಗೆ ಸೇರ್ಪಡೆ ಆಗ್ತಾ ಇದೆ. ಇಂಥ ಒಂದು ಶಾಟ್ಗಳಿಗೆ ಕೈ ಹಾಕಬೇಕಾಗ್ತದೆ. ಯಾಕಂದ್ರೆ ರಿಕ್ವೈರ್ಡ್ ರನ್ 89 ಕೇಳಿ ಬರ್ತಾ ಇದೆ. ಲೋಚನ್ ಹಾಗೂ ವೇಣು ರೆಡ್ಡಿ ಆರ್ಭಟವಾಗಬೇಕಾಗ್ತದೆ ಒಂದು ಪಂದ್ಯಾಟದಲ್ಲಿ. ಜಾನ್ ಸಿಟಿ ಕಾಟಿರಾವ ಲಾಸ್ಟ್ 2 ball. ಮತ್ತೊಂದು ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್ ಸೇಮ್ ಶಾಟ್, ಸೇಮ್ ರಿಸಲ್ಟ್. ಇಟ್ಸ್ ಅ ಲಾಂಗ್ ಬಿಗ್ ಸಿಕ್ಸರ್. ಅನುಭವದ ಸಿಕ್ಸರ್ ಮುಖಾಂತರವಾಗಿ ಎರಡನೇ ಸಿಕ್ಸರ್. ಈ ಒಂದು ಓವರ್ನಲ್ಲಿ 3ನೇ ಸಿಕ್ಸರ್ ಕೂಡ ರವಾನೆ ಆಗ್ತಾ ಇದೆ. ಮುಂದಿನ ಒಂದು ಟಾಸ್ ಕಾರ್ಯಕ್ರಮ ನಡೀತಾ ಇದೆ. CCC ವರ್ಸಸ್ ಗಜಪಾಡೆ ಚನ್ನಸಂದ್ರ. ಇಲ್ಲಿ ಆಲ್ರೆಡಿ ಒಂಟಿ ಸಲಗ ಸುಬ್ಬು ಅವರು ಆಗಮಿಸಿದ್ದಾರೆ ಟಾಸ್ ಕಾರ್ಯಕ್ರಮಕ್ಕಾಗಿ. ಅದೇ ರೀತಿ ಕ್ಯಾಪ್ಟನ್ CCC ಲಾಸ್ಟ್ ಕರೆ ತಮಗೆ. ಸರ್, ಈ ಮ್ಯಾಚ್ 50 ಹೊಡಿಬೇಕು ನೀವು ಸುಬ್ಬು ಸರ್, ಹೊಡಿಬೇಕು. ಹೊಡೆದ್ರೇ ನಿಮ್ಮ ಟೀಮ್ ಮುಂದೆ ಬರೋಕ್ಕಾಗುತ್ತೆ. ಯಾಕಂದರೆ ಎಕ್ಸ್ಪೆನ್ಸಿವ್ ಆಗಿ ಆಡ್ತಾ ಇದ್ದಾರೆ ನಿಮ್ಮ ಟೀಮು. ನಿಜವಾಗ್ಲೂ ಒಳ್ಳೆ, ನಾನು ನೋಡ್ತಾ ಬರ್ತಾ ಇದ್ದೀನಿ, ಚೆನ್ನಾಗಿ ಆಡ್ತಿದ್ದೀರಾ. ನಿಮ್ಮ ಫ್ಯಾನ್ಸ್ಗಳು ಜಾಸ್ತಿ ಇದ್ದಾರೆ ನಿಮ್ಮ ಟೀಮ್ ಅವ್ರ ಫ್ಯಾನ್ಸ್ಗಳಿಗೆ ನಾವು. ಎಸ್, ಹಾಂ, ಪಾನೀಯ ಬಂತು. ಸರ್ ಲಾಸ್ಟ್ ಬಾಲ್ ಇದೆ ಸರ್, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಹೊಸದೇ ಸರ್ ಬಾಲು. ಹೌದು. ದಯವಿಟ್ಟು ಬಾಲ್ ಸ್ವಲ್ಪ ಸರ್ಚ್ ಮಾಡಿ ಸರ್. ಸರ್ ಶಶಿ ಅಣ್ಣ, ಅಲ್ಲಿ ಬಾಲ್ ನೋಡಿ ಅಣ್ಣ, ಸಿಗುತ್ತೆ ಬಾಲು. ಒಂದು ಸ್ವಲ್ಪ ನೋಡಿ, ಸ್ವಲ್ಪ ಹುಡುಕಿದ್ರೆ ಬಾಲ್ ಎಂಥ ಬಾಲ್ ಆದರೂ ಸಿಗುತ್ತಂತೆ. ಇಲ್ಲೇ ಬಿದ್ದಿರೋದು ಬಾಲ್ ಅದು. ಹಾಂ, CCC ಕ್ಯಾಪ್ಟನ್ ಹೊಸ ಅನೌನ್ಸ್ಮೆಂಟ್ ಬರ್ತಿದೆ. ಟೀಮ್ ಓನರ್ಸ್ ಬ್ಯಾನರ್ಗೆ ಬಿಡದೆ AG ಫೈನಾನ್ಸ್ ಕಡೆಯಿಂದ 1000 ರೂಪಾಯಿ ಸಿಗುತ್ತೆ ಅವ್ರಿಗೆ. ಟೀಮ್ ಓನರ್ಸ್ ಬ್ಯಾನರ್ಗೆ ಬಿದ್ದಿದೆ ಅಂದರೆ 6 ಆಗಲಿ 4 ಆಗಲಿ AG ಫೈನಾನ್ಸ್ ಕಡೆಯಿಂದ 1000 ರೂಪಾಯಿ. ಎಸ್, ನೋಡಿ ಈಗ ತಾನೇ ಒಂದು ಘೋಷಣೆ ಮಾಡ್ತಾ ಇದ್ದಾರೆ ನಮ್ಮ AG ಫೈನಾನ್ಸ್ನ ಮಾಲೀಕರಾದಂಥ ಅಚ್ಯುತ್ ಗೌಡ ಅವರು. 1000 ರೂಪಾಯಿ ನಗದನ್ನು ಘೋಷಿಸ್ತಾ ಇದ್ದಾರೆ. ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಪರವಾಗಿ ತಮ್ಮ ಕಾರ್ಯವನ್ನು ನಿರಂತರವಾಗಿ ಈ ಒಂದು ಟೂರ್ನಮೆಂಟ್ ಮುಡಿಪಾಗಿಕ್ತಾ ಇದ್ದಾರೆ. ಅವರಿಗೆ ಮಗದೊಮ್ಮೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಚನ್ನಸಂದ್ರ ಯುವ ಮುಖಂಡರ ಮುಖಾಂತರವಾಗಿ ಅವರಿಗೆ ಅಭಿನಂದನೆಗಳು, ಸ್ವಾಗತವನ್ನು ಕೋರ್ತಾ ಇದ್ದೇನೆ. Yes, last balls to go. ಕೊನೆಯ ಚೆಂಡು 30 ಕಂಪ್ಲೀಟ್ ಆಗ್ತಾ ಇದೆ ಇಲ್ಲಿ.
ತನ್ನ ಮಧ್ಯ ಫುಲ್ ಟಾಸ್ ಆಗಿ ಬಿದ್ದಂತಹ ಚೆಂಡಿನ ಮುಖಾಂತರವಾಗಿ ಡಾಟ್. 2 ಓವರ್ಗಳ ಮುಕ್ತಾಯದ ಬಳಿಕ 30 ಔಟ್ಗಳು. ಟಾಸ್ಗೆ ಬಂದಿದ್ದಾರೆ ನಾರಾಯಣ ಸ್ವಾಮಿ ಸರ್, ಬನ್ನಿ ಸರ್. ಇದು ಗಜಪಡೆ ಕ್ಯಾಪ್ಟನ್ ಅಣ್ಣ ಸುಬ್ಬಣ್ಣ ಬಾಣ ಇಲ್ಲಿ ಟಾಸ್ಗೆ ಬಂದಿದ್ದಾರೆ. ಇದು ಒಂದು 10 ಸಾರಿ ಕರೆದಿನಪ್ಪ ನಾನು ತ್ರಿಬಲ್-ಸಿ ಕ್ಯಾಪ್ಟನ್ಗೆ. ಓಕೆ, ನೋ ಪ್ರಾಬ್ಲಮ್. ರೆಸ್ಟ್ ಮಾಡಿ ಬಂದಿದ್ದೀರಾ. ಈ ಮ್ಯಾಚ್ ಗೆಲ್ಲಲೇಬೇಕು, ಅನಿವಾರ್ಯತೆ. ಯಾಕೆಂದರೆ ಲೀಗ್ ಮ್ಯಾಚಲ್ಲಿ ಪ್ರಾರಂಭದಲ್ಲಿ ಒಂದು 2 ಮ್ಯಾಚ್ ಗೆದ್ರೇ ಕ್ವಾಲಿಫೈ ಆಗೋಕ್ಕೆ ಚಾನ್ಸ್ ಆಗುತ್ತೆ. ಸುಬ್ಬಣ್ಣ ಒಂಟಿ ಸಲಗ ಮುಂದಿನ ಒಂದು ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಗಜಪಡೆ ವರ್ಸಸ್ ತ್ರಿಬಲ್-ಸಿ ಪರವಾಗಿ. ನಾರಾಯಣ ಅಲ್ಲೋಗೋಣ ಅಣ್ಣ, ಆ ಕಡೆ ಹೋಗೋಣ. ಅಲ್ಲಿ ಲೈವಲ್ಲಿ ತೋರಿಸೋಣ ಸ್ವಲ್ಪ ಅಣ್ಣ, ಅದು ತಿಂದ್ಬಿಟ್ಟು ಬಿಸಾಕಿಣ. ರೈಟ್. ಮುಂದಿನ ಒಂದು ಪಂದ್ಯಾಟಕ್ಕೆ ನಮ್ಮ ನಾರಾಯಣ ಸ್ವಾಮಿ. ಅಣ್ಣ ಇರೋಣ, ಏನಣ್ಣ ಅಷ್ಟೊಂದು ಆತರ ನಿಮಗೆ? ಏನು ಅಣ್ಣ, ಹಿಂದೆ ಇಟ್ಕೋ, ಆಮೇಲೆ ನೋಡ ಇರಿ, ನನಗೆ ನೋಡಿ ಅಣ್ಣ, ಆಮೇಲೆ ಹಿಂಗೆ ಮಾಡು. ಇಬ್ರು ಕ್ಯಾಪ್ಟನ್ನಲ್ಲಿ ಯಾರನ್ನೊಬ್ರು ಹೇಳ್ತಾರೆ, ಆಮೇಲೆ ಟಾಸ್ ಮಾಡು. ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಎಗರ್ಸೋಣ ಈಗ. ಎಡ್ಸ್ ಇಸ್ ದ ಕಾಲ್. ಯಾರು ವಿನ್ನು? ತ್ರಿಬಲ್-ಸಿ ಕ್ಯಾಪ್ಟನ್ ಒಂದು ಟಾಸ್. ಆದಷ್ಟು ಬೇಗ ಡಿಸಿಷನ್ ತಿಳಿಸಬೇಕು. ಥ್ಯಾಂಕ್ ಯು ನಾರಾಯಣ ಸ್ವಾಮಿ ಅಣ್ಣ ಅವರಿಗೆ ಈ ಒಂದು ಟಾಸ್ ಕಾರ್ಯಕ್ರಮ ಮುಗಿಸಿಕೊಟ್ಟಿದ್ದಕ್ಕೆ. ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಇಲ್ಲಿ 3ನೇ ಓವರ್ ಚಾಲ್ತಿಯಲ್ಲಿ ವಿನಯ್ ಕುಮಾರ್ ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅನುಭವದ ಬ್ಯಾಟರ್ ಜಾನ್ ಸಿಟಿ ಕಟ್ಟಿರವ ಪರವಾಗಿ ವೇಣು ರೆಡ್ಡಿ ಹಾಗೂ ಲೋಚನ್ ಇನ್ನೂ ಕೂಡ ಸ್ಟ್ರೈಕ್ ಅನ್ನು ಆವರಿಸಿಕೊಳ್ತಾ ಇದ್ದಾರೆ. ಸ್ಲಾಟ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಸಿಕ್ಸರ್. ಅಂತ ಒಂದು ಶಾಟ್ ನೋಡಿ. ಇಲ್ಲಿ ಮ್ಯಾಚ್ ಏನನ್ನ ಬದಲಾವಣೆ ಆಗುತ್ತಾ, ಚೇಂಜ್ ಆಗುತ್ತಾ ಈ ಒಂದು ಮ್ಯಾಚ್ ಅಂತ. ಇಂಥ ಒಂದು ಹೊಡೆತಗಳಿಗೆ ಕೈ ಹಾಕಿದ್ರೆ ಎಂಥ ಒಂದು ಪಂದ್ಯಾಟನು ಕೂಡ ಬದಲಾವಣೆ ಆಗ್ತದೆ, ಚೇಂಜಸ್ ಆಗ್ತದೆ, ಬ್ರೋಕನ್ ಆಗ್ತದೆ. ಎಂಥ ಒಂದು ಅನುಭವದ ಶಾಟ್ ನೋಡಿ. ಇಲ್ಲಿ ವೇಣು ರೆಡ್ಡಿ ಅವರ ದಾಂಡಿನಿಂದ ಭರ್ಜರಿ ಸಿಕ್ಸರ್ಗಳ ಸೇರ್ಪಡೆ ಆಗ್ತಾ ಇದೆ. 37 ದ ರಿಕ್ವೈರ್ಡ್ ರನ್ ಇಸ್ 76. ಮುಂದಿನ ಒಂದು ಪಂದ್ಯಾಟ ಗಜಪಡೆ ವರ್ಸಸ್ ತ್ರಿಬಲ್-ಸಿ ಪರವಾಗಿ ಪಂದ್ಯಾಟ. ಬಹಳಷ್ಟು ಒಂದು ಹುತ್ತುಮರಿತ ಹೊಡೆತ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು ಒಂಟಿ ಓಟುಗಳಿಗೆ ಪೂರೈಕೆಯನ್ನು ಕಾಣ್ತಾ ಇದೆ. ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಚೇತು ಒಂಟಿ ಓಟುಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೊಬ್ಬ ವಿನಯ್ ಕುಮಾರ್. ಸ್ಟ್ಯಾಂಡರ್ಡ್ ಆಗಿ ಹೊಡೆದಂತಹ ಚೆಂಡಿನ ಮುಖಾಂತರವಾಗಿ ಕ್ಷೇತ್ರ ರಕ್ಷಣಾ ಸನ್ನಿ ಒಂಟಿ ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಒಂಟಿ ಓಟಗಳ ಪೂರೈಕೆ. ಲಾಸ್ಟ್ ಬಾಲ್ ಟು ಗೋ, ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ವಿನಯ್ ಎಸ್ಕಾರ್ಕೆ ಭಾಗದಲ್ಲಿ ದ ರಿಕ್ವೈರ್ಡ್ ರನ್ ಇಸ್ 73 ಕೇಳ್ತಾ ಇದೆ. 31 ಎಸೆತದಲ್ಲಿ 73 ರನ್ಗಳು. ಇಂಥ ಒಂದು ಹೊಡೆತಗಳಿಗೆ ಕೈ ಹಾಕಿದ್ರೆ ಬಹುಶಃ ಈ ಪಂದ್ಯಾಟ ಚೇಂಜಸ್ ಆಗುವ ಚಾನ್ಸಸ್ ಆಗ್ತದೆ. ಯಾಕಂದ್ರೆ ಅನುಭವದ ಬ್ಯಾಟರ್ ಇನ್ನೂ ಕೂಡ ಲೋಚನ್ ಹಾಗೂ ವೇಣು ರೆಡ್ಡಿ ಅಂಕಣ ಒಳಭಾಗದಲ್ಲಿ. ಲಾಸ್ಟ್ ಬಾಲ್ ವಿನಯ್ ಎಸ್ಕಾರ್ಕೆಯಲ್ಲಿ. ಜಾನ್ ಸಿಟಿ ಕಂಟಿನ್ಯೂ. ಈತನ ಮಧ್ಯೆ ವೈಡ್ ಹೊಡೆದ ಎಕ್ಸ್ಟ್ರಾ ರನ್ಗಳ ಹೆಚ್ಚುವರಿ ಆಗ್ತಾ ಇದೆ. ಅತಿರಿಕ್ತ ಎಸ್ಕಾರಿಕೆ ಮುಖಾಂತರವಾಗಿ ಈ ಒಂದು ಪಂದ್ಯಾಟದ 41 ಓಟಕ್ಕೆ ತಲುಪ್ತಾ ಇದೆ.
ಆಹಾ ಫುಲ್ ಟಾಸ್ ಮಾದರಿ ಬಿದ್ದಂತಹ ಚೆಂಡಿನ ಮುಖಾಂತರವಾಗಿ ಡಾಟೆಡ್ ಡೆಲಿವರಿ ಓವರ್ ಕಂಪ್ಲೀಟ್. 3 ಓವರ್ಗಳ ಮುಕ್ತಾಯದ ಬಳಿಕ 41 ಓಟಗಳು. ಟೈಮರ್ ಆನ್ ಆಗಿದೆ. ಅಂಪೈರ್ ಈ ತರವಾದ ಬಹಳಷ್ಟು ಒಂದು ಸುಂದರತೆ ಎಸ್ಗಾರಿಕೆ ಆಗ್ತಾ ಇದೆ. ಲೆಗ್ ಬೈಸ್ ಮಾದರಿಯಲ್ಲಿ ಬಿದ್ದಂತಹ ಚೆಂಡಿನ ಮುಖಾಂತರವಾಗಿ ಡಾಟ್ ಡೆಲಿವರಿಯನ್ನು ಪಡೆದುಕೊಳ್ತಾ ಇದೆ. ದೋಸ್ತ ಎಸ್ಗಾರಿಕೆಯಲ್ಲಿ ಸಹಸ್ರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನೆಟ್ಟನಾರ ಯೂಟ್ಯೂಬ್ ಮುಖಾಂತರ ಜಾಲತಾಣದ ಬಳಿ ಮೂಡಿ ಬರುತ್ತಿರುವ CR7 ಅಫಿಷಿಯಲ್ ಸ್ಪೋರ್ಟ್ಸ್ ಉತ್ತಮ ರೀತಿಯ ಲಾಸ್ಟ್ ಸ್ಟ್ರೀಮ್ ಕಾರ್ಯಕ್ರಮ ನೀಡ್ತಾ ಇದೆ. ನಮ್ಮ ಆಸಿಫ್ ಅವರ ಮುಂದಾಳತ್ವದ ಒಂದು ಲಾಸ್ಟ್ ಸ್ಟ್ರೀಮಿಂಗ್ ತಂಡ ಅನುಭವದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಕರ್ನಾಟಕ ರಾಜ್ಯದ ಹೆಸರು ಮಾಡಿದಂಥ CR7 ಅಫಿಷಿಯಲ್ ಸ್ಪೋರ್ಟ್ಸ್ 2 ದಿನಗಳ ಕಾಲ ಯಾವುದೇ ಒಂದು ಕುಂದು ಕೊರತೆಗಳಿಲ್ಲದೆ ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿಗೆ ನಿರಂತರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ನಮ್ಮ ಕ್ಯಾಮ್ರಾಮ್ಯಾನ್ಗಳಿಗೆ ಟೆಕ್ನಿಷಿಯನ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಎಸ್ ಮತ್ತೊಮ್ಮೆ ಕಮ್ ಬ್ಯಾಕ್ ದೋಸ್ತ. ಈ ತರವಾದ ಮತ್ತೊಮ್ಮೆ ಬಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಓಟ್ಗಳು ಬರ್ತಾ ಇಲ್ಲ. ಇಲ್ಲಿ ಸತತವಾಗಿ ಡಾಟೆಡ್ ಡೆಲಿವರಿಯನ್ನ ಮಾಡಿಕೊಡ್ತಾ ಇದ್ದಾರೆ. 42 ಓಟ್ಗಳು 42. ದ ರಿಕ್ವೈರ್ಡ್ ರನ್ ಈಸ್ 71. ಈ ತರಮದ ಸ್ಟಬನ್ ಆಗಿ ಬೀಸುವಂತ ಪ್ರಯತ್ನ. 1 ಬೌನ್ಸ್ ಬೌಂಡ್ರಿ. ಲೋಂಗಾನಿಯ ಮುಖಾಂಕವಾಗಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ 4 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಬೇರುಸಿನ ಬಲಗೈ ದಾಂಡಿಗರ ಆರ್ಭಟವಾಗ್ತಾ ಇದೆ. ವೇಣೂರ್ ರೆಡ್ಡಿ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಹೈಯೆಸ್ಟ್ ಬಿಡ್ಡರ್ ಆದಂತ ವೇಣೂರ್ ರೆಡ್ಡಿ ಆರ್ಭಟವಾಗ್ತಾ ಇದ್ದಲ್ಲಿ ಜಾನ್ ಸಿಟಿ ಕಂಠೀರವ 4ನೇ ಬಾರಿ ಬ್ರಿಜೇಶ್ ಪಾಟೀಲ್ ಎಸ್ಗಾರಿಕೆಯಲ್ಲಿ. ಈ ತರವಾದ ಹೆಡ್ಜ್ ಮಾದರಿಯಲ್ಲಿ ಬಿದ್ದಂತಹ ಚೆಂಡಿನ ಮುಖಾಂತರವಾಗಿ 9 ಓಟ್ಗಳ ಹೆಚ್ಚುವರಿ ಆಗ್ತಾ ಇದೆ. ಬ್ಯಾಟ್ ಹೆಡ್ಜ್ 42 ಓಟ್ಗಳು. ಲಾಸ್ಟ್ 2 ಬಾಲ್ಸ್ ಗೋ. ಅನುಭವದ ಸತತವಾಗಿ ನಿರಂತರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಎಲ್ಲರ ಮನರಂಜನೆಯನ್ನು ನೀಡುತ್ತಿರುವ ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಈ ಒಂದು ಟೂರ್ನಮೆಂಟಲ್ಲಿ ಉತ್ತಮ ರೀತಿಯ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು ಕ್ರೀಡಾ ಸ್ಪರ್ಧಿಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಎಸ್ ಬ್ರಿಜೇಶ್ ಪಾಟೀಲ್ ಎಸ್ಗಾರಿಕೆಯಲ್ಲಿ ಬೇರುಸಿನ ಬಯಸುವಂತ ಪ್ರಯತ್ನ. ವಾಟ್ ಅ ಪವರ್ಫುಲ್ ಶಾಟ್ ನೋಡಿ. ಇಲ್ಲಿ ಅನುಭವದ ಶಾಟ್ ಮುಖಾಂತರವಾಗಿ 4 ಹೊಡೆದ ಹೆಚ್ಚುವರಿ. 2ನೇ ಬೌಂಡ್ರಿ ಕೂಡ ಈ ಒಂದು ಓವರ್ನಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕೂಡ ಪಾರ್ಟ್ನರ್ಶಿಪ್ 51 ಕಂಪ್ಲೀಟ್ ಆಗ್ತಾ ಇದೆ. ಅನುಭವದ ಬ್ಯಾಟರ್ನ ಮುಖಾಂತರವಾಗಿ ಒಂದೆಡೆ ವೇಣು ರೆಡ್ಡಿ ಆದ್ರೆ ಇನ್ನೊಂದೆಡೆ ಲೋಚನ್ LMG. ಚನ್ನಸಂದ್ರ ಯುವ ಪ್ರತಿಭೆಯ ಆಟಗಾರರು ಕೂಡ ಕಾದು ನೋಡಬೇಕಾಗ್ತದೆ ಒಂದು ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಓಟಗಳ ಚೇಸ್ ಮಾಡ್ತಾರೆ ಅಂತ. ದ ರಿಕ್ವೈರ್ಡ್ ರನ್ ಇಸ್ 62. 62. ಲಾಸ್ಟ್ ಬಾಲ್ಸ್ ಟು ಗೋ. ತನ್ನ ಮಧ್ಯ ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು
ಬಹಳಷ್ಟು ನಿಧಾನಗತಿ ಹೆಸಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಡಾಟೆಡ್ ಡೆಲಿವರಿ ಮುಖಾಂತರವಾಗಿ 4ನೇ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 4 ಓವರ್ ಮುಕ್ತಾಯದ ಬಳಿಕ 51 ಔಟ್ ಆಫ್ ದ ಕಂಪ್ಲೀಟೇಷನ್ ಆಫ್ 4 ಓವರ್ ಸ್ಕೋರ್ಸ್ ಮೂವ್ಸ್ ಆನ್ 51 ವಿತೌಟ್ ನೋ ಲಾಸ್. ಯಾವುದೇ ಒಂದು ಹುದ್ದರಿ ಇಲ್ಲದೆ ಉತ್ತಮ ರೀತಿಯ ಒಂದು ಜೊತೆ ಆಟವನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಪಂದ್ಯಾಟ ಬಾಕಿ ಉಳಿತಾ ಇದೆ. 62ರ ಓಟಗಳು ಕೇಳಿ ಬರ್ತಾ ಇದೆ. 24 ಎಸೆತದಲ್ಲಿ 62ರ ಅವಶ್ಯಕತೆ. ಎಸ್, ಫೀಲ್ಡ್ ಕ್ಲಿಯರ್ ಮಾಡಿ ಸರ್ ಬೇಗ. ಇದೇ ರೀತಿ ಈ ಒಂದು ಇಬ್ಬರ ಆಟ ಪ್ರಾರಂಭಗೊಂಡ್ರೆ ಪಂದ್ಯಾಟ ಚೇಂಜಸ್ ಆಗೋ ಚಾನ್ಸಸ್ ಕೂಡ ಇದೆ. 113ರ ಒಂದು ಬೃಹದಾಕಾರದ ಟಾರ್ಗೆಟ್ ಅನ್ನು ನೋಡಿ ಎಷ್ಟರ ಮಟ್ಟಿಗೆ ಒಂದು ಜೊತೆ ಆಟ 50 ಓಟಗಳು ಪೂರ್ಣಕವಾಗಿ ಮುಕ್ತಾಯಗೊಳ್ತಾ ಇದೆ. ಇನ್ನು ಕೂಡ ವೇಣು ರೆಡ್ಡಿ ಹಾಗೂ ಲೋಚನ ಅಂಕಣ ಒಳಭಾಗದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 24 balls 62 runs required. ಎಸ್, ಮೋಹನ್ ಮೋನಿ ಎಸ್ಗಾರಿಕೆಯಲ್ಲಿ ತನ್ಮದ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. ಯಸ್, ಮತ್ತೆ ನೋಡಿ ಪ್ರಾರಂಭ ಆಯ್ತು 6ಗಳ ಸರ್ಪಡ. ಡೀಪ್ ಲೆಗ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ 6 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಸ್ವೀಪ್ ಶಾಟ್ ಪ್ರಯತ್ನವಾಗ್ತಾ ಇದೆ. ವೇಣು ರೆಡ್ಡಿ ಹಾಗೂ ಲೋಚನ್ ಇರೋ ತನಕ ಈ ಒಂದು ಪಂದ್ಯಾಟ ಇನ್ನು ಮುಕ್ತಾಯವನ್ನು ಕಾಣ್ತಾ ಇಲ್ಲ. ಯಾಕಂದ್ರೆ ಅನುಭವದ ಸಿಕ್ಸರ್ಗಳು ಬೌಂಡ್ರಿಗಳು ಕೂಡ ಗರ್ಜನೆಯಿಂದ ಪ್ರಾರಂಭಿಸ್ತಾ ಇದ್ದಾರೆ. ಬಹಳಷ್ಟು ಒಂದು ಲೆಗ್ ಸ್ಟಂಪ್ನ ಹತ್ತಿರದಲ್ಲೇ ಹೋದಂತ ಚೆಂಡು ಡಾಟೆಡ್ ವೈಡ್ ಓಟದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅಗಲವಾದ ಎಸೆತ ಇಲ್ಲಿ. ಪಂದ್ಯಾಟ ಇನ್ನು ಬಾಕಿ ಉಳಿತಾ ಇದೆ. 55 ಓಟಗಳು ಬರಬೇಕಾಗ್ತದೆ. ಮತ್ತೊಮ್ಮೆ ಸ್ವೀಪ್ ಮಾಡುವಂತ ಪ್ರಯತ್ನ ಇಲ್ಲಿ. ಸನಿ ಕ್ಷೇತ್ರ ರಕ್ಷಣೆ ನೋಡಿ ಎಂತ ಒಂದು ಕ್ವಿಕ್ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 1 ಓಟಗಳ ಪೂರೈಕೆ ಆಗ್ತಾ ಇದೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ರೆ, ಲಾಂಗ್ ಅನ್ನು ಬಳಸ್ತಾ ಇದ್ರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ರೆ, ಸ್ಕ್ವೇರ್ ಗಲ್ಲಿ ಪಾಯಿಂಟ್ ಎಲ್ಲ ಮಾದರಿ ಒಂದು ಕ್ಷೇತ್ರ ರಕ್ಷಣೆ ಬಿರುಸಿನಿಂದ ಸಾಗಿ ಬರ್ತಾ ಇದೆ. ಚಕ್ರವ್ಯೂಹ ವರ್ಸಸ್ ಕಂಠೀರವ. ತರ್ಮದ ನೋ ಬಾಲ್ ಪ್ಲಸ್ 6. ಓಹೋ, ಏನಾಗ್ತಾ ಇದೆ ನೋಡಿ ಇಲ್ಲಿ. ಸುಂದರತೆಯ ಹೊಡೆತಗಳು ಪ್ರಾರಂಭ ಆಗ್ತಾ ಇದೆ. ವೇಣುಗೌಡನ ಗರ್ಜನೆ ಆಗ್ತಾ ಇದೆ.
ಡೀಪ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ ಸಿಕ್ಸರ್, ನೋ ಪ್ಲಸ್ 6. ಪಂದ್ಯಾಟ ಗತಿ ಪರಿವರ್ತನೆ ಆಗ್ತಾ ಇದೆ ನೋಡಿ ಇಲ್ಲಿ. 66 ಓಟಗಳು ಪೂರ್ಣಾಂಕವಾಗಿ ಮುಕ್ತಾಯಗೊಳ್ತಾ ಇದೆ. ಇನ್ನು ಕೂಡ 22 ಎಸೆತದಲ್ಲಿ 47ರ ಅವಶ್ಯಕತೆ. ಓಹೋ, ವಾಟ್ ಅ ಶಾಟ್! ಲೋಚನ್ ದಾಂಡಿದ ಎಂತ ಒಂದು ಭರ್ಜರಿ ಸಿಕ್ಸರ್ ಕೂಡ ಇದು. ಎಸ್, ಮತ್ತೊಮ್ಮೆ ಮೋಹನ್ ಎಸ್ ಕಾರ್ಕೆಯಲ್ಲಿ ಸ್ಟ್ರೈಕ್ ಅಲ್ಲಿ ಲೋಚನ್ 2-22. ಮತ್ತೊಂದು ಫುಲ್ ಟಾಸ್. ಓಹೋ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳ ಸರ್ಪಡ. ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ, ಅದೇ ರೀತಿ ಹಿಂದೆ ಹೊಡೆದಂತ ಸಿಕ್ಸರ್ ಫೈನ್ ಲೆಗ್ ವಿಭಾಗದಲ್ಲಿ ಬೌಂಡ್ರಿಗಳ ಸರ್ಪಡ. 72. ದ ರಿಕ್ವೈರ್ಡ್ ರನ್ ಈಸ್ 41. ಪಂದ್ಯಾಟ ಜಾನ್ ಸಿಟಿ ಕಂಠೀರವದ ಪರವಾಗಿ ಏನಾಗ್ತಿದೆ ನೋಡಿ. 113 ಟಾರ್ಗೆಟ್ ಅನ್ನು ಕೂಡ ಬೆನ್ನಟ್ತಾ ಇದ್ದಾರೆ. ಅಂದ್ರೆ ಎಂತ ಒಂದು ಆಟಗಾರರು ಈ ಒಂದು ತಂಡದಲ್ಲಿ ಇದ್ದಾರೆ ಅಂತ. ಬಹಳಷ್ಟು ಕಡೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಹೆಸರು ಮಾಡಿದಂಥ ಆಟಗಾರರು ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಆಟಗಾರದಲ್ಲಿ ಎಷ್ಟರ ಮಟ್ಟಿಗೆ ವಿನ್ ಆಗ್ತಾರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಂತ. ಎಸ್, ಬೇಗ ಬನ್ನಿ ಸರ್. बॉलर चेंज नहीं, वही आ रहा है अभी फिर भी. ಲಾಸ್ಟ್ 3 ಬಾಲ್. ಎಂತ ಒಂದು ಶಾಟ್ ಇಲ್ಲಿ ನೋಡಿ. ಲೋಚನ್, ಜಾನ್ ಸಿಟಿ ಕ್ಯಾಪ್ಟನ್, ಕಂಠೀರವದ ಅನುಭವದ ಬ್ಯಾಟರ್ ಲೋಚನ್ ಸ್ಟ್ರೈಕ್ ಅಲ್ಲಿ. ಎಂತ ಒಂದು ಕಮ್ ಬ್ಯಾಕ್ ಬೌಲಿಂಗ್ ನೋಡಿ ಇಲ್ಲಿ. ಲೋಚನ್ ಬಿರುಸಿನ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಡಾಟೆಡ್ ಡೆಲಿವರಿ. ಸ್ಕೋರ್ಸ್ ಮೂವ್ಸ್ ಆನ್ 72. ಅನುಭವದ ಒಂದು ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗ್ತದೆ. ಯಾವುದೇ ಒಂದು ಬ್ರೇಕ್ ಥ್ರೂ ಇಲ್ಲದೆ 72 ಒಚ್ಚುಗಳು. ಬ್ರಿಜೇಶ್ ಪಾಟೀಲ್ ಕ್ಷೇತ್ರ ರಕ್ಷಣೆಯಲ್ಲಿ 1 ಓಟಗಳ ಪೂರೈಕೆಯನ್ನು ಬಿಟ್ಕೊಡ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಸಿಗೋ 40 ಓಟಗಳು ಬರಬೇಕಾಗ್ತದೆ. 19 balls 40 runs ರಿಕ್ವೈರ್ಡ್. ಪಂದ್ಯಾಟ ಇನ್ನು ಕೂಡ ಸಮಬಲದ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆಗಾರಿಕೆ ಮುಖಾಂತರವಾಗಿ Yes, over complete. Over. Dot ball over. Yes. ಕೊಡಿಲಿ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ 73. The required run is 30. 40 ಓಟಗಳು ಬರಬೇಕಾಗ್ತದೆ ಇನ್ನು ಕೂಡ. 18-40. ಎಸ್, ಏನಾಗುತ್ತೆ ಈ ಮ್ಯಾಚ್ ಅನ್ನೋದು ಕಾತುರದಿಂದ ಎಲ್ಲ ಕ್ರೀಡಾಭಿಮಾನಿಗಳು. ಬಹಳಷ್ಟು ಒಂದು ರೋಮಾಂಚಕ ಪಂದ್ಯಾಟ ನೋಡಿ. ಇದು 113 ರನ್ ರೇಟ್ ಅನ್ನ ಬಿರುಸಿನ ಓಟ್ಗಳ ಮುಖಾಂತರ ಪ್ರಾರಂಭಿಸ್ತಾ ಇದ್ದಾರೆ. ಒಂದೆಡೆ ಲೋಚನ್, ಇನ್ನೊಂದೆಡೆ ವೇಣು ರೆಡ್ಡಿ ಆರ್ಭಟವಾಗ್ತಾ ಇದೆ. ಅಲ್ಲಿ 14 ನಿಮಿಷದಲ್ಲಿ 3 ಓವರ್ ಕೂಡ ಮುಕ್ತಾಯ ಮಾಡಿಕೊಡ್ಬೇಕಾಗ್ತದೆ. ಇಲ್ಲಾಂದ್ರೆ ಫೈನ್, ಅಂದ್ರೆ ಒಂದು ಪ್ಲೇಯರ್ ಇನ್ಸೈಡ್ ಬರಬೇಕಾಗ್ತದೆ. ಈ ಒಂದು ಪೆನಾಲ್ಟಿ ಬೀಳದೆ 14 ನಿಮಿಷದಲ್ಲಿ ಮುಕ್ತಾಯ ಮಾಡಿಕೊಟ್ರೆ ಎರಡು ತಂಡದವರಿಗೆ ಬಹಳಷ್ಟು ಪ್ರಾಮುಖ್ಯತೆ ಇರ್ತದೆ. ಎಸ್, ದೋಸ್ತ ಬ್ರಿಜೇಶ್ ಪಾಟೀಲ್ 12ಕ್ಕೆ 18ಕ್ಕೆ 40. 14 ನಿಮಿಷ ಇದೆ. ಹೌದು, ಒಂದು ಹೆವಿ ಓವರ್ ಅಲ್ಲ, 2 minutes.
ಎಸ್ 18 ಬಾಲ್ಸ್ 40 ಎಸೆಗಾರಿಕೆಯಲ್ಲಿ ಬ್ರಿಜೇಶ್. ಓ ಬಂತು ನೋಡಿ ಗುರು, ಎಂತ ಶಾಟ್ ಗುರು, ಅದು ಹೊಡಿ ಲಂಗ್. ಅಂತ ಒಂದು ಪವರ್ಫುಲ್ ಡಿಸಿಷನ್ ನೋಡಿ ಇಲ್ಲಿ ನಮ್ಮ ಸಂತೋಷ್ ಡ್ಯಾನ್ಸಿಂಗ್ ಸ್ಟಾರ್ ಅನುಭವದ 6 ಅನ್ನ ಮುಖಾಂತರವಾಗಿ ಆರೋಡದ ಹೆಚ್ಚುವರಿ ಆಗ್ತಾ ಇದೆ. ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್. ಲೋಚನ್ ಹಾಗೂ ವೇಣುಗೌಡರ ಒಂದು ಜೋತಾಟ 79 ಓಟಗಳು. ಈ ಒಂದು ಟೂರ್ನಮೆಂಟಿನಲ್ಲಿ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಕೂಡ ಇದು. 79. ವೈಟ್ ಆಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು, ಅದರ ಲೆಗ್ ಬೈಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದೆ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಉತ್ತಮ ರೀತಿಯ ಎಸ್ಕಾರ್ಗೆ ಕಮ್ ಬ್ಯಾಕ್ ಕೂಡ ಬ್ರಿಜೇಶ್ ದೋಸ್ತ. ತರ ಮತ್ತೊಮ್ಮೆ ನೋಡಿ ಸ್ಲೋ ಕಟರ್ ಮಾದರಿಯಲ್ಲಿ ಎಸೆದಂತ ಚೆಂಡಿನ ಮುಖಾಂತರವಾಗಿ ನಿಧಾನಗತಿಯ ಎಸ್ಗಾರಿಕೆ ಕೂಡ ಡಾಟೆಡ್ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ಏನಾಗ್ತಿದೆ ಇಲ್ಲಿ? ಓ ಯಸ್ ನೋಡಿ ಅಂಪೈರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಸ್ ಬಂತು ನೋಡಿ ಈಗ. ಯಸ್ ಈಗ ಒಂದು ಕೊಟ್ಟಿದ್ದಾರೆ, ನೋಡೋಣ ಏನಾಗುತ್ತೆ ಈ ಒಂದು ಡಿಸಿಷನ್ ಅಂತ. 79. ಯಸ್ ಓ ಅಲ್ಲಿ ಚೇತು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ರು ನೋಡಿ. ಲೋಚನ್ ವಿಕೆಟ್ ನೆರೆ ಕುರುಳುತ್ತಾ ಇದೆ ಅಲ್ಲಿ. ಬಾಲಿಸ್ಟ ವಿಕೆಟ್ ಕೂಡ ನೆರೆ ಕುರುಳುತ್ತಾ ಇದೆ. ಜಾನ್ ಸಿಟಿ ಕಂಠೀರವದ ಪರವಾಗಿ ಜೋತಾಟದ ಒಂದು ಬ್ರೋಕನ್ 79ರ ಒಂದು ಬ್ರೇಕ್ ಡೌನ್ ಆಗ್ತಾ ಇದೆ. ನ್ಯೂ ಬ್ಯಾಟರ್ ವಿನಯ್ ಎಂಟ್ರಿ ಆಗ್ತಾ ಇದ್ದಾರೆ. ಬಾಬ್ ಎಸ್ 34 ಓಟುಗಳು ಬರಬೇಕಾಗ್ತದೆ. 14 ಎಸೆತ ಇನ್ನು ಬಾಕಿ ಉಳಿತಾ ಇದೆ. ವಿನಯ್ ಬಾಬ್ ಆನ್ ಸ್ಟ್ರೈಕ್. ಈ ತನ್ಮದ ಬಹಳಷ್ಟು ಒಂದು ಅನುಭವದ ಎಸೆಗಾರಿಕೆ. ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ಬ್ರಿಜೇಶ್ ಪಾಟೀಲ್ ನೋಡಿ ಮತ್ತೊಮ್ಮೆ ಇಲ್ಲಿ ತಂಡಗನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಓವರ್ನಲ್ಲಿ ಮತ್ತೊಮ್ಮೆ ಪಂದ್ಯ ಬದಲಾವಣೆ ಆಗ್ತಾ ಇದೆ ನೋಡಿ. ಪ್ರಾರಂಭದಲ್ಲಿ ಬಿರುಸಿನ ಓಟ್ಗಳ ಕೈ ಹಾಕಿದಂತ ಆಟಗಾರನನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಯಸ್ ಬ್ಯಾಕ್ ಟು ಬ್ಯಾಕ್ ಡಾಟರ್ ಸತತ ಯಸ್ ನೋಡಿ ಬ್ರಿಜೇಶ್ ಪಾಟೀಲ್ ಎಸೆದಂತ ಓವರ್ ಮುಖಾಂತರವಾಗಿ ಪಂದ್ಯಾಟ ಮತ್ತೆ ಚಕ್ರವ್ಯೂಹ ಪರವಾಗಿ ಸಾಗ್ತಾ ಇದೆ. ವಿನಯ್ ಬಾಬ್ ಸಂಪೂರ್ಣವಾಗಿ ಹೊರ ಹೊಮ್ತಾ ಇದ್ದಾರೆ. ಎಸ್ ಎರಡನೇ ಕ್ರಮಕ ದಾಂಡಿಗನಾಗಿ ಬಂದಂತ ಆಟಗಾರ ಚಂದು. ಸ್ಟ್ರೈಕ್ ಅಲ್ಲಿ ಇನ್ನು ಕ್ಯಾಚ್ ಇದೆ ಗಂಡು ವೇಣು ರೆಡ್ಡಿ. ದ ಟಾಪ್ ಆಫ್ ಬಿಡಾರ್ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ. ಫುಲ್ ಟಾಸ್
ನೋ ಬಾಲ್ ಇದೆಯಾ? ಅಂಪೈರ್ ಕೊಡಿ ಸರ್, ಅಂಪೈರ್ಗೆ ಬಿಡಿ ಚೆಕ್ ಮಾಡಕ್ಕೆ ಪ್ಲೀಸ್. ಎಸ್, ಇದು 8 ನೋ ಬಾಲ್, ಚೆಕ್ ಕರೋ ಬೈ. ಎಸ್, ಥರ್ಡ್ ಅಂಪೈರ್ ತೀರ್ಮಾನ ಹೋಗ್ತಾ ನೋಡೋಣ ಇದು ನೋ ಬಾಲ್ ಎನ್ನುವ ಚಾನ್ಸ್ ಇದೆಯಾ ಅಂತ. Yes, it's not a no ball, it's out. Yes. Sundarata catch, Bridges, he's on hero. Chakra, you are the hero. ಅದು ಕೂಡ ವೇಣು ರೆಡ್ಡಿ ಫುಲ್ ಟಾಸ್ ಬಾಲನ್ನ ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ ಲೈನ್ ಔಟ್ ಆಗ್ತಾ ಇದ್ದಾರೆ. ಬಹಳಷ್ಟು ಒಂದು ಸುಂದರತೆಯ ಪ್ರಾರಂಭವನ್ನು ಮಾಡಿದ್ರು. ಅನುಭವದ ಹೊಡೆತಗಳು, ಸಿಕ್ಸರ್ಗಳು ಕೂಡ ನಮ್ಮ ವೇಣು ರೆಡ್ಡಿ ಹಾಗೂ ಲೋಚನ್ ದಾನಿಯಿಂದ ಕ್ರಮಿಸಿದ್ವು. ಅದಾದ ನಂತರ ಕೊನೆಯ 5, 6ನೇ ಹಾಗೂ 7ನೇ ಓವರ್ನಲ್ಲಿ ಎಡುಕೊಂಡು ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ ನಡೆಯನ್ನು ಮೂಡಿಸ್ತಾ ಇದ್ದಾರೆ ರೂಪಿ. ಬಂತು ನೋಡಿ, ಬಿಗ್ ಶಾಟ್ ಪ್ರಯತ್ನ ಇಲ್ಲಿ, ಸಿಕ್ಸರ್ ಮುಖಾಂತರವಾಗಿ ಬಂದಂತ ಹಾರು ಮಿಸ್ಫೀಲ್ಡ್ ಚೇತನ್. ಡೀಪ್ ಮಿಡ್ ವಿಕೆಟ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಮಿಸ್ಫೀಲ್ಡ್ ಮುಖಾಂತರವಾಗಿ ಸಿಕ್ಸರ್ ಅನ್ನು ಬಿಟ್ಕೊಡ್ತಾ ಇದ್ರ ರೂಪಿ ಎಸ್ಕಾರಿಕೆಯಲ್ಲಿ ಮತ್ತೊಮ್ಮೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ ರೂಪಿ ಎಸ್ಕಾರಿಕೆಯಲ್ಲಿ. 20 ಓಟಗಳ ಪೂರೈಕೆ. ಎಂಬತ್ತಾರು 86. 7ನೇ ಓವರ್ ಚಾಲ್ತಿಯಲ್ಲಿ ರೂಪಿ ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಚಂದನ್. ಬೌಲರ್ ಸ್ಟಾಪ್. ಯಾರ್ಕರ್ ಲೈನ್ ಡೆಲಿವರಿ ಲೆಗ್ ಬೈಸ್ ಮಾದರಿಯಲ್ಲಿ ಬೀಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಲಾಸ್ಟ್ ಬಾಲ್. ಬಂತು ನೋಡಿ, ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಸಿಕ್ಸರ್ ರವಾನೆ ಆಗ್ತಾ ಇದೆ. ಲಾಂಗ್ ಲೆಗ್, ಡೀಪ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು ಸಿಕ್ಸರ್. ಇನ್ನೂ ಕೂಡ 21 ಬೇಕಪ್ಪ, 21 ಬೇಕು, 40 ಬೇಕಾಗಿತ್ತು. ರೂಪಿ ಲಾಸ್ಟ್ ಬಾಲ್ ಟು ಚಂದನ್ ಸ್ಟ್ರೈಕ್ ಅಲ್ಲಿ. Yes, it's a bowled. सर प्लेयर ಇದು अंपायर टाइम खत्म हो गया, एक प्लेयर अंदर डालो. ಹೌದು, ಟೈಮ್ 35 ನಿಮಿಷ ಮೇಲೆ ಆಗೋಯ್ತು. 40 ಮಿನಿಟ್ಸ್ ಆಗಿದೆ, 40 ನಿಮಿಷ ಆಗಿದೆ.
ಎಸ್ ರಿಕ್ವೈರ್ಡ್ ರನ್ ಇಸ್ 21. 21. एक प्लेयर अंदर डाल लो. ಎಸ್ ಮೋಹನ್ ಮೋನಿಯಸ್ ಗಾರಿಕೆಯಲ್ಲಿ ಕೊನೆಯವರ ಚಾಲ್ತಿಯಲ್ಲಿ ಪ್ರಾರಂಭವಾಗ್ತಾ ಇದೆ. ಎಸ್ ಸ್ಟಾರ್ಟ್. ಎಸ್ ಮೋನಿ. Oh, it's a back shot. Oh, no ball plus Freight. What a shot, what a comeback. ನೋಡಿ ಇಲ್ಲಿ ಮತ್ತೊಮ್ಮೆ ತಿರುವನ್ನು ಪಡೆದುಕೊಳ್ತಾ ಇದೆ. ಫ್ರೀಟ್ ಅವಕಾಶ ಬರಲಿ ಬರ್ತಾ ಇದೆ. ನೋಡಿ ಇದೇ ಥರ ಕಂಟಿನ್ಯೂ ಆದರೆ ಇನ್ನೊಂದು ಪ್ಲೇಯರ್ ಒಳಗಡೆ ಬರಬೇಕಂತೆ. ಅಂಪೈರ್ ಹೇಳ್ತಾ ಇದ್ದಾರೆ, ಟೈಮರ್ ಆನ್ ಮಾಡ್ಕೊಂಡಿದ್ದಾರೆ. ಟೈಮರ್ ತಕ್ಕ ಹಾಗೆ ಪ್ಲೇಯರ್ಗಳು ಸಹಕರಿಸಬೇಕು. ಓಕೆನಾ? ಟೈಮ್ ಹೋದ ಹಾಗೆ ಒಬ್ಬ ಪ್ಲೇಯರ್ ಒಳಗೆ ಬರ್ತಾರೆ. ಸರ್ ಫ್ರೀಟ್ನ ಬೌಲರ್ ಚೇಂಜ್ ಮಾಡಬೇಡಿ. ಬೌಲರ್ ಚೇಂಜ್ ಮಾಡೋ ಹಾಗಿಲ್ಲ. ಫ್ರೀಟ್ ಅವಕಾಶನ ಅವ್ರಿಗೆ ಕೊಡಿ. ಚೇತು ಸರ್ ಫ್ರೀಟ್ ಆದಮೇಲೆ ಬೇಕಾದ್ರೆ ಒಂದು ಬಾಲ್ ನೀವು ಕಂಟಿನ್ಯೂ ಮಾಡ್ಬೋದು. ಹಂಗೆ ಆಚೆ ಇದು ಲೋಚನ್ ಆಚೆ ಬಾ. ಓಕೆ ಆಗಿದೆ ಕನ್ಫರ್ಮ್. ಫ್ರೀಟ್ ಆದಮೇಲೆ ಬೇಕಾದ್ರೆ ಬಾಲ್ ಚೇಂಜ್ ಮಾಡ್ಕೋಬೋದು, ಬೌಲರ್ನ ಚೇಂಜ್ ಮಾಡ್ಕೋಬೋದು. ಎಸ್ ಫ್ರೀಟ್ ಅವಕಾಶ ಇಲ್ಲಿ. ಸ್ಟ್ರೈಕ್ ಅಲ್ಲಿ ಅನುಭವದ ಬ್ಯಾಟರ್ ದಿಲೀಪ್. ಈ ತರ ಮಧ್ಯ ಫ್ರೀಟ್ ಅವಕಾಶವನ್ನ ಅಲ್ಲಿ ಚೇತನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದಾರ. ಒಂದು ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. 15 ಓಟ್ಗಳು ಇನ್ನೂ ಕೂಡ ಬರಬೇಕಾಗ್ತದೆ. 5ಕ್ಕೆ 15. ನೋಡೋಣ ಏನಾಗುತ್ತೆ. ಒಂದು ಮ್ಯಾಚ್ ಅಂತ ಕ್ರೂಷಿಯಲ್ ಮ್ಯಾಚ್. ಎಲ್ಲರೂ ಬಹಳಷ್ಟು ಒಂದು ಅನುಭವದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಒಂದು ಮ್ಯಾಚ್ ಅನ್ನು. ಯಾಸ್ ಬಂತು ನೋಡಿ, ಬಿಗ್ ಶಾಟ್. ನಿಧಾನಗತಿಯ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಅವಳಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಉತ್ತಮ ರೀತಿಯ ಕಂಬ್ಯಾಕ್ ಡೆಲಿವರಿ ಕೂಡ ಅನ್ಬೋದು. ನೋಡಿ ಇಲ್ಲಿ ಬಿಗ್ ಶಾಟ್ ಇನ್ನು ಬೇಕಾಗ್ತದೆ. 100 ನಮ್ಮ ಚಾನ್ ಸಿಟಿ ಕಂಠೀರವ 100 ರನ್ ಕಂಪ್ಲೀಟ್ ಮಾಡ್ತಾ ಇದೆ. ರಿಕ್ವೈರ್ಡ್ ಇಸ್ 13. 4 balls to go. Oh yes, big shot ಪ್ರಯತ್ನ ಇಲ್ಲಿ. ದಯವಿಟ್ಟು ಪ್ಲೀಸ್ ಕೋಆಪರೇಟ್ ಮಾಡ್ಕೋಬೇಕು ಪ್ಲೇಯರ್ಸ್. ಅಂಪೈರ್ಸ್ ಕ್ಲಿಯರ್ ಮಾಡಿ ಬೇಗ.
ನೋ ಬಾಲ್ ಇಲ್ಲ, ಗುಡ್ ಬಾಲ್ ಸರ್ ಅದು. ನೋಡಿ ಇದೇ ರೀತಿ ಕಂಟಿನ್ಯೂ ಆದ್ರೆ ಈ ಮ್ಯಾಚ್ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀವಿ. ಬ್ಯಾಟ್ಸ್ಮನ್ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ, ಫೀಲ್ಡರ್ ನೀವು ಮಾತಾಡಕ್ ಹೋಗ್ಬೇಡಿ. ಲಾಸ್ಟ್ 3 ಬಾಲ್, 3 ಬಾಲ್ 11 ರನ್ಸ್. ಓ ಯಾಸ್, ನೋಡಿ ಕಮ್ ಬ್ಯಾಕ್ ಡೆಲಿವರಿ ಅನುಭವದ ಎಸೆಗಾರಿಕೆಯಲ್ಲಿ. ಲಾಸ್ಟ್ 2, 2ಕ್ಕೆ 11. ಲಾಸ್ಟ್ 2 ಬಾಲ್ 11 रन्स. क्या होएगा ये मैच? Oh yes, the beautiful delivery. It's a bound. ಅನುಭವದ ರೀತಿ ಎಸೆಗಾರಿಕೆಯನ್ನು ಮಾಡಿ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ಇಲ್ಲಿ ವಿಕೆಟ್ ನ ಧರೆಗೊಳ್ಳುತ್ತಾ ಇದೆ. ಲಾಸ್ಟ್ ಬಾಲ್ ಟು ಗೋ. ನೋಡಿ ಪ್ರಾರಂಭದಲ್ಲೇ ಬಿರುಸಿನ ಓಟ್ಸ್ಗಳಿಗೆ ಕೈ ಹಾಕಿದ್ರು ಚಾನ್ ಸಿಟಿ ಕಂಠೀರವ, ಲೋಚನ್ ಹಾಗೂ ವೇಣು ರೆಡ್ಡಿ ಅವರ ಆರ್ಭಟವಾಗಿತ್ತು. ಅದಾದ ನಂತರ ವಿಕೆಟ್ ಹೋದ ನಂತರ ದಿಲೀಪ್ ಕುಮಾರ್ ಅದೇ ರೀತಿ ಅನುಭವದ ಬ್ಯಾಟರ್ಗಳು ಕೂಡ ಓಟ್ಸ್ಗಳನ್ನು ಕಲೆ ಹಾಕಿದ್ರು. ಆದರೆ ಯಾಕಂದರೆ ಬೃಹದಾಕಾರದ ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾದ್ರೆ ಕೊನೆಯ ಕ್ಷಣದಲ್ಲಿ ಎಡುವು ಸಾಮಾನ್ಯ. ನೋಡೋಣ ಈ ಒಂದು ಮ್ಯಾಚ್ ಕೊನೆಯ ಚೆಂಡಿಗೆ 11 ಓಟ್ಗಳು ಬರಬೇಕಾಗ್ತದೆ. ಲಾಸ್ಟ್ ಬಾಲ್. Yes, last ball to go. Moni Shamir strike ali. Yes, easy taken. ಯಸ್, ಮ್ಯಾಚ್ ಮುಕ್ತಾಯಗೊಳ್ತಾ ಇದೆ ಇಲ್ಲಿ. ಎಸ್, 10 ರನ್ಗಳ ಮುಖಾಂತರವಾಗಿ ಚಾನ್ ಸಿಟಿ ಕಂಠೀರವ ಸೋಲನ್ನು ಒಪ್ಕೊಳ್ತಾ ಇದೆ. ಎಸ್, ಕಂಗ್ರಾಚುಲೇಷನ್, ಮ್ಯಾಚ್ ಮುಕ್ತಾಯ ಮಾಡಿಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಮ್ಯಾಚ್ ಚನ್ನಚಂದ್ರ ಗಜಪಡೆ ಹೊಸ ತ್ರಿಬಲ್ ಸಿ. ಬೇಗ ಬರಬೇಕು, ಎಂಟ್ರಿ ಆಗಬೇಕು ತ್ರಿಬಲ್ ಸಿ. ಸರ್ ಒಳಗೆ ಬನ್ನಿ ಸರ್.